ಇವತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಬಂದ್ರಿ, ಇವತ್ತು ಗ್ರಾಮ ದೇವತೆಗಳನ್ನ ನೆನೆಯೋ ಅಂತ ಸಮಯ ಬಂತು. ಅದನ್ನು ಪ್ರಮುಖವಾಗಿ ನಾವು ಚಂದ್ರಮೌಳೇಶ್ವರನನ್ನ, ಹಾಗೆ ಚೌಡೇಶ್ವರಿಯನ್ನ ಮತ್ತು ಮುನೇಶ್ವರನನ್ನ ಪ್ರಾರ್ಥಿಸಲೇಬೇಕು ಅಂತ. ಯಾತಕ್ಕಾಗಿ ಗುರುಜಿ? ಇಲ್ಲಿ ನೋಡಿ, ಗ್ರಾಮ ಬಹಳ ಮುಖ್ಯ ಅಂತ ಏನು ಹೇಳ್ತೀವಿ. ಪ್ರಕೃತಿ ನಮ್ಮನ್ನ ಹಾಗೆಯೇ ಬೆಳೆಸ್ಕೊಂಡ್ ಬಂದಿದೆ. ಬಂಡೆ ಮೇಲೆ ದೇವರುಗಳ ಕೂತ್ಕೊಂಡಾಗ ಚಂದ್ರಮೌಳೇಶ್ವರ ಅಂತ ಕರಿತೀವಿ. ಈಶ್ವರನ್ನ ಸಾಧಾರಣವಾಗಿ ಬಂಡೆಗಳ ಮೇಲೆ, ಬೆಟ್ಟಗಳ ಮೇಲೆ ಚಂದ್ರಮೌಳೇಶ್ವರ ಅಂತೀವಿ. ಚೌಡೇಶ್ವರಿ ಹುತ್ತದ ಬಳಿ ಒಂದು ಗ್ರಾಮದಲ್ಲಿ, ಒಂದು ಹುತ್ತದ ಪಕ್ಕದಲ್ಲಿ ಒಂದು ತ್ರಿಶೂಲವೋ ಅಥವಾ ಹುತ್ತದ ಭಾಗದಲ್ಲಿ ಒಂದು ಅಮ್ಮನವ್ರನ್ನೋ ಮಣ್ಣಲ್ಲಿ ಮಾಡಿರ್ತಕ್ಕಂಥ ವಿಗ್ರಹನೋ ಇಟ್ಟು ಗ್ರಾಮದೇವಿ ಅಂತ ಅರ್ಧ ಭಾಗದಲ್ಲಿ ಪೂಜೆ ಮಾಡ್ತಾರೆ. ಮುನೀಶ್ವರ ಸಂಚಾರ ಮಾಡೋದು ಆಲದ ಮರ ಆಗಿರೋದ್ರಿಂದ ಎಲ್ಲ ಹಳ್ಳಿಯಲ್ಲೂ ಒಂದು ಆಲದ ಮರ ಇದ್ದೇ ಇರುತ್ತೆ. ಆ ಆಲದ ಮರ ಏನಕ್ಕೆ ಅಂದರೆ ರಕ್ಷಣಾ ಕವಚ ಇದ್ದ ಹಾಗೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಪ್ರಾತಃ ಕಾಲೇ ಬ್ರಹ್ಮಸ್ವರೂಪ, ಮಾಧ್ಯಾಹ್ನಿಕ ಮಹೇಶ್ವರ, ಸಾಯಂ ಸಂಧ್ಯಾಕಾಲೆ ಸ್ವಯಂ ವಿಷ್ಣು ದಿವಾಕರ ಅಂತ. ಅದಕ್ಕೆ ಈ ತ್ರಿಮೂರ್ತಿಗಳ ಶಕ್ತಿಯನ್ನು ಮುನೀಶ್ವರನ್ನು ಹೊಂದಿರೋದ್ರಿಂದ ಅವನಿಗೆ 7 ಜನ ಅಕ್ಕ ತಂಗಿರು: ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ, ಚಂಡಿಕಾ. ಈ ಸಪ್ತಮಾತ್ರಿಕೆಯರು ಏನು ಅಕ್ಕ ತಂಗಿರಾಗಿರ್ತಾರೆ, ಈ ಮುನೀಶ್ವರನ ಸಂಚಾರ ಮಾಡ್ತಾ ಇದ್ದ ಸಮಯದಲ್ಲಿ ಈ ಅಕ್ಕ ತಂಗಿರು ಒಂದೊಂದು ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಆ ಗ್ರಾಮ ಎಲ್ಲ ಸುಭಿಕ್ಷವಾಗಿದ್ದರೆ ಒಂದು ದೊಡ್ಡ ತಾಲೂಕು ಅಥವಾ ಒಂದು ಡಿಸ್ಟ್ರಿಕ್ಟು ಅಥವಾ ಆ ಡಿಸ್ಟ್ರಿಕ್ಟಲ್ಲಿ ಒಂದು ಸ್ಟೇಟು. ಮೇನ್ ಹೆಡ್ ಆಫೀಸು ಪೂರ್ತಿಯಾಗಿರ್ತಕ್ಕಂಥ ಡಿಸ್ಟ್ರಿಕ್ಟಲ್ಲಿ ಆ ದೇವರು ಮುನೀಶ್ವರ ಕೂತಿರ್ತಾನೆ. ಅವನ ಅಕ್ಕಂಗಿರು ಒಂದೊಂದು ಗ್ರಾಮದಲ್ಲಿ, ತಾಲೂಕಲ್ಲಿ ಕೂತಿರ್ತಾರೆ. ಆ ತಾಲೂಕಲ್ಲಿ ನಾವು ಕೂತ್ಕೊಳ್ತಕ್ಕಂಥ ಗ್ರಾಮದಲ್ಲಿ ಎಲ್ಲರೂ ಸೇರಿದಾಗ 18 ಗ್ರಾಮ ಸೇರಿದಾಗ ಒಂದು ಜಾತ್ರೆ ಅಂತ ಹೇಳ್ತೀವಿ. ಹೀಗೆ ಆ ಗ್ರಾಮ ಪೂಜೆ ಅನ್ನೋದು ಬಹಳ ಮುಖ್ಯ. ಇವತ್ತು ಆ ಗ್ರಾಮ ಪೂಜೆ ನೀವುಗಳು ಇವತ್ತು ನಾಳೆ ಅಂತ ಹೇಳ್ತಾ ಮಾಡೋ ಕ್ರಮನೇ ಮರ್ತೋಗಿರೋದ್ರಿಂದ ಜೀವನ ಪೂರ್ತಿ ನಮ್ಮಲ್ಲಿ ಚಂದ್ರ ಅಂದರೆ ಮನಸ್ಸು ಚಂದ್ರ ಯಾರಿಗೂ ಸರಿ ಇಲ್ಲದೆ ಇರೋದ ಕಾರಣ ಒಂದೊಂದು ಗ್ರಾಮದಲ್ಲೂ ಆಗ್ತಕ್ಕಂಥ ಅನಾಹುತಗಳು ಅಂದರೆ, ಯಾವುದೋ ಗ್ರಾಮಕ್ಕೆ ಯಾರೋ ಬಂದು ಪಟ್ಟಣವನ್ನು, ಯಾವುದೋ ಮನೆಯನ್ನು, ಯಾವುದೋ ಜಮೀನನ್ನು ಕೊಂಡ್ಕೊಂಡ್ಬಿಡ್ತಾರೆ. ನಿಮ್ಮ ಮನಸ್ಥಿತಿ ಏನು ಅಂದರೆ, ಆ ಗ್ರಾಮದಲ್ಲೇ ನಿವಾಸವಾಗಿ ನಿಮ್ಮ ಜಮೀನು ಹೊಟ್ಟೋಗಿರುತ್ತೆ, ನಿಮ್ಮ ಮನೆ ಹೊಟ್ಟೋಗಿರುತ್ತೆ. ಬಂದು ಅಲ್ಲಿ ಕೂತ್ಕೊಂಡು ಈ ಮನೆ ನಮ್ಮದೇ ಅಲ್ವಾ, ಆವಾಗ ಇದ್ದಿದ್ದಲ್ವ, ಆ ಕಟ್ಟೆ ಮೇಲೆ ನಾವು ಕೂತ್ಕೊಂತಿದ್ವಲ್ಲ, ಅಯ್ಯೋ ಈ ಹೊಲ ಅಲ್ವಾ, ಎಷ್ಟು ಚೆನ್ನಾಗಿ ತಗೊಂಬಂದು ಆ ಮುದ್ದೆನ ತಿಂತಾ ಇದ್ವಿ, ಆ ಹುಳ್ಳಿ ಸಾರು, ಆಹಾ ಆನಂದ ಅಂತ ಆ ಅನುಭವನ ನೀವು ನೋಡಿ ಬೇಜಾರು ಮಾಡ್ಕೊತೀರ. ಅದಕ್ಕೆ ಕೈಯಲ್ಲಿ ಇದ್ದಿದ್ದು ಕಳ್ಕೊಂಡ್ಬಿಟ್ರೆ ಒಂದು ಸಲ ಹೋದಾಗಲೇ ಗೊತ್ತಾಗೋದು ಅದರ ಬೆಲೆ ಏನು ಅಂತ. ಅದಕ್ಕೆ ಜೀವನದಲ್ಲಿ ತಿಳ್ಕೊಳ್ಳಿ, ನಿಮ್ಮ ಗ್ರಾಮ ದೇವತೆನ, ನಿಮ್ಮ ಇಷ್ಟ ದೇವತೆನ, ನಿಮ್ಮ ಕುಲದೇವನ ನೆನೆಸ್ಕೊಂಡು ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಿವಾಸಿಗಳು ಇದನ್ನು ಪೂಜೆ ಪುನಸ್ಕಾರ ಮಾಡಿಕೊಂಡ್ರೇ ನಿಜವಾದ ಜೀವನದಲ್ಲಿ ನಿಮ್ಮ ಮನೆ ಕುಟುಂಬ ಚೆನ್ನಾಗಿರೋದು. ಅದಕ್ಕೆ ಎಲ್ಲ ಗ್ರಾಮದಲ್ಲೂ ಇವತ್ತಿನ ದಿವಸ ನೀವು ಮಾಧ್ಯಾಹ್ನಿಕದಲ್ಲಿ ಅನ್ನ ನೈವೇದ್ಯ, ಅನ್ನಾಭಿಷೇಕ ಮಾಡಲೇಬೇಕು. ಅದಕ್ಕೆ ಎಲ್ಲರೂ, ಎಲ್ಲ ಊರಲ್ಲೂ, ಎಲ್ಲ ಗ್ರಾಮದಲ್ಲೂ ಈಶ್ವರನ ದೇವಸ್ಥಾನ ಇದೇ ಇರುತ್ತೆ. ದಯವಿಟ್ಟು ಆ ಈಶ್ವರನ ದೇವಸ್ಥಾನದಲ್ಲಿ, ಶಿವಾಲಯದಲ್ಲಿ ಅಮ್ಮನವರಿಗೆ ಮುಂದೆ ಒಂದು ಬಲಿಪೀಠ ಅಂತ ಇರುತ್ತೆ. ಕೆಲವು ದೇವಸ್ಥಾನದಲ್ಲಿ ಅಮ್ಮನವರಿಗೆ ನೀವು ಅನ್ನದಾನವನ್ನು, ಅನ್ನ ನೈವೇದ್ಯವನ್ನು ಮಾಡಿಸ್ಬೋದು. ಕೆಲವರು ಏನು ಅಂದರೆ ಶಕ್ತಿಯಾಗಿ ಕಾಳಿಯಾಗಿ ನಿಂತಿರ್ತಾಳೆ. ಕಾಳಿ ಕೆಳಗೆ ಯಾರೋ ಸಾಕ್ಷಾತ್ ಈಶ್ವರ, ಅವನು ಈಶ್ವರನೇ ಲಿಂಗಾಕಾರದಲ್ಲಿ, ಇಲ್ಲದೇ ಇದ್ರೂ ಆಕಾರದಲ್ಲಿ ಬೇರೆ ರೀತಿಯಾಗಿ ಕಾಳಿ ಕಾಲು ಕೆಳಗಿರ್ತಾನೆ. ಇಲ್ಲ ಗ್ರಾಮ ದೇವತೆ ಆಗಿದ್ದರೆ ಅವಳೇ ಲಿಂಗಾಕಾರದಲ್ಲಿ ಒಂದು ಸಿಕ್ಕ ಕಲ್ಲಿರುತ್ತೆ, ಆ ಕಲ್ಲು ಲಿಂಗಾಕಾರದಲ್ಲಿರುತ್ತೆ, ಪಕ್ಕದಲ್ಲಿ ಸುಮ್ಮನೆ ಒಂದು ದೀಪ ಹಚ್ಚಿರ್ತಾರೆ, ಒಳಗಡೆ ಏನೂ ಇರಲ್ಲ. ಅಂತಹ ಒಂದು ಗ್ರಾಮ ಅಲಂಕಾರ ಮಾತ್ರ ಮುಖವಾಡವನ್ನು ಹಾಕ್ತಾರೆ. ಇದೆಲ್ಲ ಗ್ರಾಮ ದೇವತೆ ಆಗಲಿ, ಲಿಂಗ ದೇವತೆ ಆಗಲಿ, ಜಗನ್ಮಾತೆ ಸಾಕ್ಷಾತ್ ಲಿಂಗ ಸ್ವರೂಪ. ಅದಕ್ಕೆ ಸರ್ವಂ ಜಗಚ್ಛಕ್ತಿ ಶಿವಮಯಂ. ಆ ಶಕ್ತಿಯೆಲ್ಲ ಶಿವಮಯವಾಗಿರೋದನ್ನ, ಅನ್ನ ನೈವೇದ್ಯವನ್ನು, ಅನ್ನಾಭಿಷೇಕವನ್ನು ಇವತ್ತು ನೀವು ಎಲ್ಲ ಗ್ರಾಮಸ್ಥರು ಮಾಡಲೇಬೇಕು. ದಯವಿಟ್ಟು ಮಾಡಿ. ಇಂಥ ಒಂದು ಜಗನ್ಮಾತೆ ಕೃಪಾಕಟಾಕ್ಷ, ಪರಮೇಶ್ವರನ ಕೃಪಾಕಟಾಕ್ಷ, ಆ ವಿಶೇಷವಾಗಿರ್ತಕ್ಕಂಥ ಮನಸ್ಸಿಗೆ ಹೊಂದ್ಕೊಳ್ಳುವಂಥ ಚಂದ್ರಮೌಳೇಶ್ವರ, ಇದನ್ನೆಲ್ಲ ಒಂದು ಗ್ರಾಮದಲ್ಲಿ ಅನುಭವ ಪಟ್ಟಾಗಲೇ ನಮಗೂ ಆನಂದ. ಅದಕ್ಕೆ ಹಳ್ಳಿ ಯಾವತ್ತಿದ್ರೂ ಸೊಗಡು, ಬಹಳ ಸಂತೋಷ. ಅದಕ್ಕೆ ನಮ್ಮ ಜೀವನ ಹಳ್ಳಿ ಕಡೆ ಯಾವತ್ತಿದ್ರೂ, ಪಟ್ಟಣದವರು ಕೂಡ ಹಳ್ಳಿ ಮರಿಬಾರ್ದು, ಆ ಗ್ರಾಮ ದೇವತೆಯನ್ನು, ಆ ಗ್ರಾಮಗಳನ್ನು ಮರಿಬಾರ್ದು ಅನ್ನೋದೇ ನಮ್ಮ ಅಭಿಲಾಷೆ.